ರಾಜಧಾನಿ ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ ಯಾವಾಗ ಆಗತ್ತೆ ಅನ್ನುವಂತ ಪ್ರಶ್ನೆಗೆ ಇಲ್ಲಿ ತನಕವೂ ಕೂಡ ಉತ್ತರ ಸಿಕ್ಕಿಲ್ಲ. ಸರ್ಕಾರ ನೆಪಗಳನ್ನ ಹೇಳಿ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಇವತ್ತು ಸುಪ್ರೀಂನಲ್ಲಿ ಇದಕ್ಕೆ ಸಂಬಂಧಿಸಿದಂತ ವಿಚಾರಣೆ ನಡೆಯುತ್ತೆ. ಯಾವಾಗ ಆಗತ್ತೆ ಪಾಲಿಕೆ ಎಲೆಕ್ಷನ್? ಬಿಜೆಪಿ ಕಾಲದಿಂದಲೂ ಅದನ್ನ ಮುಂದೂಡುವಂತ ಕೆಲಸಗಳೇ ಆಗ್ತಾ ಬಂತು. ಈಗಲೂ ಕೂಡ ಸರ್ಕಾರ ಮತ್ತೆ ಸಮಯ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ನ ಮುಂದೆ. ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟರ್ ಅನ್ನುವಂತ ಜೀವಿಯೊಂದು ಅಸ್ತಿತ್ವದಲ್ಲಿತ್ತು ಅನ್ನೋದನ್ನೇ ಜನ ಮರ್ತಿದ್ದಾರೆ. ಅಂತ ಪರಿಸ್ಥಿತಿ 2020ರಿಂದಲೂ ಕಾರ್ಪೊರೇಟರ್ಗಳೇ ಇಲ್ಲ. 11 ವರ್ಷ ಆಯ್ತು ಎಲೆಕ್ಷನ್ ಆಗದೆ. ಸರ್ಕಾರ ಹೇಳುತ್ತೆ ಎಲೆಕ್ಷನ್ ನಡೆಸೋದಕ್ಕೆ ಹಲವು ಕುಂಟು ನೆಪಗಳನ್ನು. ಎಲೆಕ್ಷನ್ ನಡೆಸೋದಕ್ಕೆ ಸಮಸ್ಯೆ ಇದೆ, SIR, ಜನಗಣತಿ, ಇನ್ನೊಂದು ಮತ್ತೊಂದು, ಮಳೆ ಬರ್ತಾ ಇದೆ, ಮಳೆ ಬರುತ್ತೆ, ಈ ಎಲ್ಲ ಕಾರಣಗಳನ್ನು ಸರ್ಕಾರ ಕೊಡ್ತಾನೆ ಇದೆ. ಹಿಂದೆ ಬಿಜೆಪಿ ಇದ್ದಾಗಲೂ ಹಂಗೇನೆ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ನಾವು ಎಲೆಕ್ಷನ್ ಮಾಡ್ತೀವಿ ಅಂತ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಹೇಗೆಲ್ಲ ಇದನ್ನು ಮುಂದೂಡಬಹುದು, ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಹೆಂಗೆಲ್ಲ ಮಾಡಬಹುದು, ಅದೆಲ್ಲವನ್ನೂ ಮಾಡ್ತಾ ಇದೆ ಸರ್ಕಾರ. ಜೂನ್ 30ರ ಡೆಡ್ಲೈನ್ ಅನ್ನ ಕೊಟ್ಟಿತ್ತು ಕೋರ್ಟು. ಆದರೆ ಎಲೆಕ್ಷನ್ ಆಗತ್ತಾ ಅಂತ ಪ್ರಶ್ನೆ. ಚುನಾವಣಾ ಆಯೋಗ ರೆಡಿ ಇದೆ, ಎಲೆಕ್ಷನ್ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಆದರೆ ಚುನಾವಣಾ ಆಯೋಗಕ್ಕೆ ಉದ್ಯೋಗಿಗಳನ್ನ, ಸಿಬ್ಬಂದಿ ಕೊಡಬೇಕಾಗಿರೋದು ಸರ್ಕಾರ. ಸರ್ಕಾರ ಹೇಳ್ತಿದೆ ಜನಗಣತಿ ಪ್ರಕ್ರಿಯೆ, SIR, ಮತ್ತೇನೋ ಮಳೆ ಬರುತ್ತೆ, ಮಳೆ ಬಂದಾಗ ನಮಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಈ ಎಲ್ಲ ಕಾರಣಗಳನ್ನು ಕೊಡಲಾಗ್ತಾ ಇದೆ. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಸರ್ಕಾರದ ಮನವಿಯನ್ನು ಪುರಸ್ಕರಿಸುತ್ತಾ ನ್ಯಾಯಾಲಯ, ಅಥವಾ ಜೂನ್ 30ರ ಒಳಗಾಗಿ ಎಲೆಕ್ಷನ್ ಮುಗಿಸಿ ಎನ್ನುವಂಥ ಸೂಚನೆಯನ್ನು ಕೊಡುತ್ತಾ? ಇದಕ್ಕೆ ಉತ್ತರ ಸಿಗಬಹುದು ಇವತ್ತು ಅನ್ನೋ ನಿರೀಕ್ಷೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕಾರಣಗಳು, ನೆಪಗಳು ಹಲವು ಬಾರಿ ಹೇಳಾಗಿದೆ, ಇವತ್ತಿನದ್ದೇನು ಅನ್ನೋದು ಪ್ರಶ್ನೆ. ರಕ್ಷತ್, ಈ ಬಾರಿ ಎತ್ಕೊಂಡು ಬಂದಿರುವಂತಹ ಪ್ರಶ್ನೆಗಳು ಅಥವಾ ಕಾರಣ ಅಥವಾ ಕುಂಟು ನೆಪ ಏನೇ ಹೇಳಿದ್ರು ಕೂಡ ಒಂದಷ್ಟು ಸಮಯ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯನ್ನು ರಾಜ್ಯ ಸರ್ಕಾರ ಹೊಂದಿದೆ. ಕಾರಣ ಇಷ್ಟೇ, ಈಗ ಚುನಾವಣಾ ಆಯೋಗಕ್ಕೆ, ರಾಜ್ಯದ ಚುನಾವಣಾ ಆಯೋಗ ಅಂತೂ ಹೇಳ್ತಾ ಇದೆ ನಾವು ರೆಡಿ ಇದ್ದೇವೆ ಅನ್ನೋವಂಥದ್ದು. ಆದರೆ SIR ಅನ್ನೋವಂಥದ್ದು ಈಗ ಆಲ್ರೆಡಿ ಘೋಷಣೆ ಆಗಿ ಹೋಗಿದೆ. ಚುನಾವಣೆಗೆ ಮುಂಚೆ ಒಂದು ಓಟು, SIRಗೆ ಮುಂಚೆ ನಡೆದರೆ ಆಗೊಂದು ಓಟ್ ಆಗುತ್ತೆ, SIR ನಂತರ ಆ ಓಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಗೆ ಬಂದಿರುವಂಥ ಸ್ಥಿತಿ ಇದೆ. ಈಗ ಮೊದಲು ಸಾಮಾನ್ಯಕ್ಕೆ, ಅಂದರೆ ಈ ಹಿಂದಿನ ಪ್ರಕರಣಗಳನ್ನು ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ SIRಗೆ ಜಾಸ್ತಿ ಒತ್ತನ್ನು ಕೊಟ್ಟಿರುವಂಥದ್ದು ನಾವು ಹಲವು ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಇದೇ ಆಶಾಭಾವನೆ ರಾಜ್ಯ ಸರ್ಕಾರ ಕೂಡ ಹೊಂದಿದೆ. ವಕೀಲರು, ತಜ್ಞರು ಇದನ್ನೇ ಹೇಳ್ತಾ ಇದ್ದಾರೆ. ಈ ಗ್ರೌಂಡ್ ಮೇಲೆ ನಮಗೆ ಸಮಯ ಇನ್ನಷ್ಟು ಸಿಗಬಹುದು ಅನ್ನೋವಂಥದ್ದು. ಜೊತೆಗೆ ಈ SIR ಪ್ರಕ್ರಿಯೆ ಮುಗಿಯೋದು ಯಾವಾಗ ಅಂತ ಅಂದರೆ ಅಕ್ಟೋಬರ್ 1ನೇ ತಾರೀಕಿಗೆ ಫೈನಲ್ ರೋಲ್, ಅಂದರೆ ಎಲೆಕ್ಟ್ರಲ್ ರೋಲ್ ಫೈನಲ್ ಬಿಡುಗಡೆ ಆಗುತ್ತೆ. ಅದಾದ ನಂತರ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ತನಕ ಏನಿತ್ತು ನಾವು ಸೆಪ್ಟೆಂಬರ್ಗೆ ಮಾಡ್ತೀವಿ ಅಂತ ಈ ಹಿಂದಿನ ಅರ್ಜಿಯಲ್ಲಿ ಹಾಕಿದರೆ, ಈಗ ಅಪ್ಡೇಟೆಡ್ ಅರ್ಜಿಯಲ್ಲಿ ನಮಗೆ ಡಿಸೆಂಬರ್ವರೆಗೂ ಸಮಯ ಬೇಕು ಅನ್ನುವಂಥದ್ದು, 31 ಡಿಸೆಂಬರ್ ಒಳಗೆ ನಾವು ಮುಗಿಸ್ತೇವೆ ಅನ್ನುವಂಥದ್ದನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಒಂದು ಇದು, ಎರಡನೇದು ಸಿಬ್ಬಂದಿಯ ಕೊರತೆ ಆಗುತ್ತೆ, ಮೂರನೇದು ಮೊನ್ನೆ ಚುನಾವಣಾ ಆಯೋಗ ಹೇಳಿರುವ ರೀತಿಯಲ್ಲಿ ಇನ್ನು ಚುನಾವಣೆ ನಡೆಸಲಿಕ್ಕೆ ನಮಗೆ ಹಣನೇ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥದ್ದು. ಸೊ ಈ ಎಲ್ಲ ಕಾರಣಗಳು ಕೂಡ ಚುನಾವಣಾ ಆಯೋಗಕ್ಕೆ ಈಗ ಎದುರಾಗ್ತವೆ. ಈಗ ಆ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಅರ್ಜಿಯನ್ನು ಹಾಕಿರುವಂಥದ್ದು.
ಇನ್ನು ಅದಾದ ನಂತರ ಅನ್ನುವಂಥದ್ದಾದರೆ ರಾಜ್ಯ ಸರ್ಕಾರ ತನ್ನದೇ ಆದಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದನ್ನ ಈಗ ಮತ್ತೊಮ್ಮೆ ಹೇಳುವಂಥ ಪ್ರಯತ್ನ ಅರ್ಜಿಯಲ್ಲಿ ಮಾಡಿದೆ. SIR ಒಂದು ಕಡೆ ನಡೆದರೆ ಜನಗಣತಿ ನಡೀತಾ ಇದೆ, ಅದಕ್ಕೆ ನಮ್ಮದೇ ಸಿಬ್ಬಂದಿ ಇರ್ತಾರೆ, ರಾಜ್ಯ ಸರ್ಕಾರದ ಸಿಬ್ಬಂದಿ, ಆ ಕಡೆ SIRಗೆ ಸಿಬ್ಬಂದಿ ಇರ್ತಾರೆ. ಇಷ್ಟರ ಜೊತೆಗೆ ಮಳೆಗಾಲ ಶುರುವಾಗ್ತಾ ಇದೆ, ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸಿಬ್ಬಂದಿ ಬೇಕು. ಮತ್ತು ಪ್ರಮುಖವಾಗಿ ಯಾರು ಚುನಾವಣೆ ನಡೆಸುವಂತಹ ಇವರುಗಳು ಪ್ರಮುಖ ಕಾರ್ಯನಿರ್ವಹಿಸುವಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಹೀಗೆ ವಿವಿಧ ರೀತಿಯಲ್ಲಿ ಕೆಲಸದಲ್ಲಿ ನಿಯೋಜನೆ ಆಗಿದೆ. ಹಾಗಾಗಿ ನಮಗೆ ಸಮಯ ಅಗತ್ಯ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಲು ವಕೀಲರ ತಂಡವೂ ಕೂಡ ಸಿದ್ಧ ಇದೆ. ಆದರೆ ಕಳೆದ ಬಾರಿ ಒಂದು ಆದೇಶ ನೀಡುವ ಜನವರಿಯಲ್ಲಿ ಈ ಬಾರಿಯ ಜನವರಿಯಲ್ಲಿ ಆದೇಶ ನೀಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ CJI ಪೀಠ ಇದೇ ಪೀಠ ಹೇಳಿತ್ತು, ಮತ್ತೊಂದು ತಕರಾರನ್ನು ತೆಗೆದುಕೊಂಡು ನೀವು ಬರಬೇಡಿ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ಮತ್ತೆ ಏನಾದರೂ ಪೀಠ ಓಕೆ ಇದನ್ನು ಮಾಡಿ ಆದಮೇಲೆ ಮಾಡಿ ಅನ್ನುತ್ತಾ ಅಥವಾ ಇವೆಲ್ಲವನ್ನ ಸೈಡ್ಗಿಡಿ ಫಸ್ಟ್ ಎಲೆಕ್ಷನ್ ಮಾಡಿ ಅನ್ನುತ್ತಾ ಅನ್ನುವಂಥ ಕುತೂಹಲ ಈಗ ಎಲ್ಲರ ಮುಂದೆ ಇದೆ. ಮಂಜುನಾಥ್, ಈಗ ಜನರ ದೃಷ್ಟಿಯಿಂದ ನೋಡೋದಿದ್ರು ಕೂಡ ವಿಚಾರಣೆ ಕೂಡ 5-6 ವರ್ಷ ಎಲೆಕ್ಷನ್ ಆಗದೆ, ಅಂದ್ರೆ ಕಾರ್ಪೊರೇಟರ್ಗಳು ಇಲ್ಲದೆ 6 ವರ್ಷ ಆಯ್ತು, 11 ವರ್ಷ ಆಯ್ತು ಎಲೆಕ್ಷನ್ ಆಗದೆ. ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟರ್ ಅನ್ನುವಂಥ ಜೀವಿ ಅಸ್ತಿತ್ವದಲ್ಲಿತ್ತು ಅಂತ ಮರ್ತಿದ್ದಾರೆ ಜನ. ಈ ಸ್ಥಿತಿ ಇದೆ ಬೆಂಗಳೂರಲ್ಲಿ. ಹೌದು 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 ಪ್ರತಿಯೊಂದಕ್ಕೂ ಈಗ ಶಾಸಕರ ಮನೆಯೇ ಎಡತಾಕಬೇಕಾದಂಥ ಸ್ಥಿತಿ ಬೆಂಗಳೂರಲ್ಲಿದೆ. ಅದು ಈ ಒಂದು ಚುನಾವಣೆಗೆ ಬೆಂಗಳೂರಿನ BBMP ಅಥವಾ ಈಗ GBA ಈ ಚುನಾವಣೆಗೆ ಯಾವುದೇ ಪಕ್ಷಭೇದ ಇಲ್ಲ. ಅದು BJP ಇದ್ದ ಕಾಲದಲ್ಲೂ ಇದನ್ನೇ ಮಾಡ್ಕೊಂಡು ಬಂತು. ಈಗ ಕಾಂಗ್ರೆಸ್ ಬಂದು 3 ವರ್ಷ ಆಯಿತು, ಇವರು ಅದನ್ನೇ ಹೇಳ್ತಾ ಇದ್ರು. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಬಂದು ಮರುಗಳಿಗೆನೆ ಮಾಡ್ತೀವಿ ಅನ್ನೋವಂಥದ್ದು. 3 ವರ್ಷ ಆಯಿತು, ಅದನ್ನು GBA ಮಾಡಿದರು. ಅದಕ್ಕಿನ್ನ ವಾರ್ಡ್ ವಿಂಗಡಣೆ ಆಯಿತು. ಆ ವಾರ್ಡ್ ವಿಂಗಡಣೆಯಲ್ಲಿ ಇನ್ನೂ ಎಷ್ಟು ಲೋಪಗಳು ಸಿಗ್ತಾವೋ, ಯಾಕಂದರೆ ಒಂದರಲ್ಲಿ 15,000 ಜನ ಇದ್ದಾರೆ, ಇನ್ನೊಂದರಲ್ಲಿ 45,000 ಜನ ಮತದಾರರಿದ್ದಾರೆ. ಈ ರೀತಿ ವಾರ್ಡ್ ವಿಂಗಡಣೆ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಅದನ್ನು ತಕರಾರು ಮತ್ತೆ ಶುರುವಾಗುತ್ತೆ, ಸರಿಯಾಗಿ ವಾರ್ಡ್ ವಿಂಗಡಣೆ ಆಗಿಲ್ಲ ಅನ್ನುವಂಥದ್ದು, ಮೀಸಲಾತಿಯಲ್ಲಿ ಸರಿಯಾಗಿ ಆಗಿಲ್ಲ ಅನ್ನುವಂಥ ಈಗ ಆಲ್ರೆಡಿ ಅಸಮಾಧಾನಗಳು ಇರುವಂಥದ್ದು. ಅದು ಪ್ರಕಟ ಆದ ಕೂಡಲೇ ಅದನ್ನು ಮತ್ತೆ ಶುರು ಮಾಡ್ತಾರೆ. ಸೊ ಈ ರೀತಿ ಸಾಲು ಸಾಲು ಕೊಯ್ರಿಗಳನ್ನು ಎತ್ತಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ತಯಾರಿ ಮಾಡ್ಕೊಂಡು ಇಡಲಾಗಿದೆ. ಆದರೆ ಇದೆಲ್ಲವನ್ನೂ ಮೀರಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ನೀವು ಪದೇ ಪದೇ ಈ ರೀತಿ ತಕರಾರುಗಳನ್ನು ತರ್ತಾ ಹೋದರೆ ಅಂತಿಮವಾಗಿ ನಿಮ್ದು ಯಾವುದೂ ಬೇಡ, ಹಳೇ ಸಿಸ್ಟಮ್ ಹೆಂಗಿತ್ತು ಹಂಗೆ ಮಾಡಿ ಅಂತ ಏನಾದರೂ ಹೇಳಿದರೆ ಸೊ ಆವಾಗ ರಾಜ್ಯ ಸರ್ಕಾರಕ್ಕೆ ಇಲ್ಲದ ಮುಜುಗರ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಹೇಳಿದ್ದು GBA ಮಾಡ್ತೀವಿ, 5 ಪಾಲಿಕೆಗಳು ಮಾಡಿದ್ದೀವಿ, ಅದಕ್ಕೆ ಸಮಯ ಕೊಡಿ, ಇದಕ್ಕೆ ಸಮಯ ಕೊಡಿ ಅಂತ ಈಗ 3 ವರ್ಷಗಳ ಕಾಲ ಕೇಳ್ಕೊಂಬಂತು. ಸೊ ಅದಾದ ನಂತರ ಎಲ್ಲವೂ ಆಗಿದೆ, ಪುನಃ ಅದರಲ್ಲೂ ತಪ್ಪು ಮಾಡಿದ್ದೀವಿ ಅನ್ನೋವಂಥದ್ದು, ಇನ್ನೊಂದು SIR ಹೇಳುವಂಥದ್ದು, ಇನ್ನೊಂದು ಜನಗಣತಿ ಹೇಳುವಂಥದ್ದು. ಹಾಗಾಗಿ ಎಷ್ಟು ಕಾರಣ ಕೇಳುತ್ತೆ ಸುಪ್ರೀಂ ಕೋರ್ಟ್ ಆದರೂ ಹೇಳಿ ಅನ್ನುವಂಥ ಪ್ರಶ್ನೆ ಕೂಡ ಈಗ ಇರುವಂಥದ್ದು. ಸೊ ಇವತ್ತು CJI ಪೀಠ ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.